ಒಂದು ಪುಸ್ತಕದಲ್ಲಿ ಅಂದ್ರೆ ಒಂದು ಪುಸ್ತಕ ಒಂದು ದಾಖಲೆ ರೂಪದಲ್ಲಿ ಕೊಡಿಸ್ತಾನೆ. ಹಾಗೆ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ ಸ್ಥಾಪಿಸುತ್ತಾನೆ. ನಂತರ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಹಾಗೆ ಯಾರು ಈಗ ರೈತರು ಏನು ಭೂಮಿ ಮಾಡ್ತಿರಲ್ಲ ಆ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸ್ತಾನೆ. ಹಾಗೆ ದೋಹ ಪ್ರದೇಶ ಅಂದ್ರೆ ಎರಡು ನದಿಗಳ ನಡುವಿನ ಪ್ರದೇಶ ಅಂದ್ರೆ ದೋಹ ಪ್ರದೇಶ ಗೊತ್ತಲ್ಲ ನಿಮಗೆ? ದೋಹ ಪ್ರದೇಶ ಅಂದ್ರೆ ದೋಹ ಪ್ರದೇಶದಲ್ಲಿ ತೆರಿಗೆ ಹೆಚ್ಚಿಸುತ್ತಾನೆ. ಮೊದಲನೇದಾಗಿ ಕಂದಾಯ ಸವರಣ ನೋಡಿದ್ದೇವೆ. ಎರಡನೇದಾಗಿ ಎರಡನೇದಾಗಿ ಇದು ಸಾಂಕೇತಿಕ ರಾಜಧಾನಿ ವರ್ಗಾವಣೆ. ಎರಡನೇದಾಗಿ ಕಾಣ್ತಲ್ಲ ಇಲ್ಲಿ. ನಂತರ ಗೊತ್ತಿದೆ ರಾಜಧಾನಿ ವರ್ಗಾವಣೆ ಅಂದ್ರೆ ಅವನಿಗೆ ಬೇರೆಯಿಂದ ದೇವಗಿರಿಗೆ ತನ್ನ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಯಾಕಂದ್ರೆ ಯಾವ ಉದ್ದೇಶಕ್ಕಂದ್ರೆ ಅವನಿಗೆ ಒಂದು ವಿಶಾಲವಾದ ಸಾಮ್ರಾಜ್ಯ ಇರುತ್ತೆ. ಆ ಸಾಮ್ರಾಜ್ಯಕ್ಕೆ ಒಂದು ಕೇಂದ್ರ ಬಿಂದುವಾಗಿ ದೇವಗಿರಿ ಇರುತ್ತೆ. ಹಾಗಾಗಿ ಅವನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ನಂತರ ಇನ್ನೊಂದು ಉದ್ದೇಶ ಎಂದರೆ ಪರಕೀಯರ ದಾಳಿಯಿಂದ ರಕ್ಷಿಸಲು ತನ್ನ ರಾಜ್ಯವನ್ನು ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಇದು ಉದ್ದೇಶ ಸೂಕ್ತವಾಗಿದ್ದರೂ ಸಹ ನಿರ್ದಿಷ್ಟವಾದ ಸುಧಾರಣೆ ಉತ್ತಮವಾಗಿದ್ದರೂ ಸಹ ಅದರ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಂಡಿರಲ್ಲ. ಹಾಗಾಗಿ ಅದರಲ್ಲಿ ಫೇಲ್ಯೂರ್ ಆಗ್ತಾನೆ. ನಂತರ ಬಂದ್ಬಿಟ್ಟು ಇದು ನಾಣ್ಯಗಳ ಚಲಾವಣೆ, ಸಾಂಕೇತಿಕ ನಾಣ್ಯಗಳ ಚಲಾವಣೆ ಮಾಡ್ತಾನೆ. ಸಾಂಕೇತಿಕ ನಾಣ್ಯಗಳ ಚಲಾವಣೆ ಅಂದರೆ ಅವನ ಕಾಲದಲ್ಲಿರುವ ನಾಣ್ಯಗಳ ಬದಲು ಏನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆ ಇರುತ್ತದೆ. ಅದ ಬಂಗಾರ ನಾಣ್ಯ ಅಂದರೆ ದಿನಾರು ಮತ್ತು ಬೆಳ್ಳಿಯ ನಾಣ್ಯ ಅಂದರೆ ಅದನಿ ಎಂಬ ನಾಣ್ಯಗಳನ್ನು ಚಲಾವಣೆ ಇರ್ತದೆ. ನೋಡ್ತಿದ್ದೀರಾ? ಇದು ಬಂಗಾರ ನಾಣ್ಯ ದಿನಾರ ಎಂಬ ಬಂಗಾರ ನಾಣ್ಯ ಮತ್ತು ಹಾಗೆ ಬೆಳ್ಳಿಯ ಅದನಿ ಎಂಬ ನಾಣ್ಯಗಳನ್ನು ಚಲಾವಣೆ ಇರ್ತದೆ. ಇವನ ಎಲ್ಲ ಯೋಜನೆಗಳು ನೋಡಿದರೆ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಆದರೆ ಅದಕ್ಕೆ ಏನು ಕ್ರಮಗಳು ತೆಗೆದುಕೊಳ್ಳೋದಕ್ಕೆ ಫೇಲ್ಯೂರ್ ಆಗ್ತಾನೆ. ಅಂದ್ರೆ ಈಗ ನಾಣ್ಯಗಳನ್ನು ಟಂಕಿಸುತ್ತಾನೆ.